So handsome. What a surprise, yeah. ಏನಿಲ್ಲಿ? ನಾನು ಅದನ್ನೇ ಕೇಳೋಣ ಅಂತಿದ್ದೆ. ನೀನೇನ್ ಇಲ್ಲಿ? ಅಮೆರಿಕಾದಲ್ಲಿದ್ದೆ ಅಲ್ವಾ? ಅಮೆರಿಕಾದಲ್ಲಿ ಸ್ಟಡಿ ಮುಗಿಸಿ ನಮ್ ದೇಶದಲ್ಲಿ ಸೇವೆ ಮಾಡಕ್ ಬಂದೆ. ಬಾ ಕುತ್ಕೋ. ನಾನಿಲ್ಲಿ ಚೀಫ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನೀನ್ ಎಷ್ಟು ಕ್ಯೂಟ್ ಆಗಿದ್ಯಾ ಗೊತ್ತಾ ಈಗ? ಇಷ್ಟು ವರ್ಷದಿಂದ ಹಿಂಗೆ ಮೇಂಟೈನ್ ಮಾಡ್ತಾ ಇದೀಯಾ. ಅಮ್ಮ ಹೇಗಿದ್ದಾರೆ? ಲೈಫ್ ಹೇಗಿದೆ? ಮದ್ವೆ ಮಾಡ್ಕೊಂಡ್ಬಿಟ್ಟ? ಮಕ್ಕಳು ಆಗೋಗಿರ್ಬೇಕಲ್ವಾ? ನಿಲ್ಸು. ನೀನು ನಾನ್ ಸ್ಟಾಪ್ ಮಾತಾಡೋ ಅಭ್ಯಾಸ ಇನ್ನು ನಿಲ್ಲಿಸ್ಲೇ ಇಲ್ವಾ? ಇಲ್ಲ. ಹೆಂಗ್ ಇಟ್ಕೊಂಡ ಅವ್ನ್ ರೂಮ್ನ? ಅವ್ನ್ಗಿಷ್ಟ ದೊಡ್ಡ ರೂಮಾ? ಏನ್ರು ಇದು? ಬೀರು ಲಾಕರ್ಗಳಲ್ಲಿ ಒಡವೆ ದುಡ್ಡುಗಳನ್ನ ಈ ತರ ಪ್ರದರ್ಶನಕ್ಕೆ ಇಟ್ಟಿದ್ದಾನೆ. ಇವನ್ ರೇಂಜ್ ಅರ್ಥ ಆಗ್ತಿಲ್ವಲ್ಲೋ? ಹೌದು ಗುರು, ಆ ಡಾಬ್ ಒಂದ್ ದೇಪ್ಕೊಂಡ್ಬಿಟ್ರೆ ಲೈಫೇ ಸೆಟ್ಲು ಬಂದ್ರು. ನನ್ ರೂಮಿಗೆ ಬರೋಕೆ ಎಷ್ಟೋ ಧೈರ್ಯ ನಿಮ್ಗೆ? ಈ ಬಂಗ್ಲೆನಲ್ಲಿ ನೀವು ಯಾವ ರೂಮಿಗೆ ಬೇಕಾದ್ರೂ ಹೋಗ್ಬೋದು, ಆದ್ರೆ ನನ್ ರೂಮಿಗೆ ಬರಕ್ ಮುಂಚೆ ಒಂದು ಸಾರಿ ಯೋಚನೆ ಮಾಡ್ಬೇಕಾಗಿತ್ತು. ಸರ್ ಅದು ಏಯ್ ಮುಚ್ಚಬಾಯಿ ಬಚ್ಚ, ಇದೇನ್ ಸ್ಕೆಚ್ಚಾ? ಸ್ಕೆಚ್ಚು ಇಲ್ಲ, ಮಚ್ಚು ಇಲ್ಲ. ಅಲ್ಲ ಗುರು, ಈ ಮನೇಲಿರೋ ಎಲ್ಲಾ ಕ್ಯಾರೆಕ್ಟರ್ನು ಅರ್ಥ ಮಾಡ್ಕೊಂಡ್ವಿ. ಆದ್ರೆ ಅವಾಗ ಹೀಗೂ ಉಂಟೆ ನಾರಾಯಣ ಸ್ವಾಮಿ ತರ ಶಾಕ್ ಮೇಲ್ ಶಾಕು ಕೊಡ್ತಿಯಲ್ಲ, ನಿನ್ ಕ್ಯಾರೆಕ್ಟರ್ ಮಾತ್ರ ಅರ್ಥ ಆಯ್ತಿಲ್ಲ ಕಣಣ್ಣ. ಅಲ್ಲಣ್ಣ, ಒಡವೆ ದುಡ್ಡುನೆಲ್ಲ ಹಪ್ಳ ಸಂಡ್ಗೆ ತರ ಅರ್ವಾಕಿದ್ಯಲ್ಲಣ್ಣ. ಯಾರಣ್ಣ ನೀನು? ಸತ್ಯ ಹೇಳೋ ಸಮಯ ಈಗ ಬಂದಿದೆ, ಹೇಳ್ತೀನಿ. ನಮ್ಮಪ್ಪ ಆಗರ್ಭ ಶ್ರೀಮಂತ, 10 ತಲೆಮಾರು ಕೂತು ಅರಮನೆಯಂತ ಬಂಗ್ಲೆಗಳು, 100 ಜನ ಆಳು ಕಳುಗಳು. ಆಗ ನೀವ್ ಯಾವಾಗ ಮೇಡಮ್ ಬಂದ್ರಿ? ಹೇಳ್ಕೊಳ್ಸಿರ್ ನಾನೇ ಬರ್ತಿದ್ನಲ್ಲ. ಹೇ, ನಿನ್ ಕತೆನ ಮುಂದುವರ್ಸು ಸ್ವಾಮಿ. ಕತೆನಾ? ಸ್ಟೋರಿ ಕತೆ. ಅವತ್ತು ಇದು ಸರಿ ದಾರಿ ಕಾಟುಂಟಾಗಿದೆ. ಆ ಕಡೆ ಹೋಗ್ತೀನಿ. ಅಯ್ಯೋ, ಆಚೆ ಹೋಗ ದಾರಿನೇ ಕಾಣ್ತಾ ಇಲ್ವೇ? ಯಜಮಾನ್ರೆ ಯಾರು? ದಾರಿ ತಪ್ಪಿದ ಮಗ. ಈ ಭೂತ್ ಬಕ್ಲಿಂದ ಆಚೆ ಹೋಗಕ್ಕೆ ನನಗೆ ದಯವಿಟ್ಟು ದಾರಿ ತೋರಿಸ್ತೀರಾ? ಕಳ್ಳ ಕಳ್ಳ. ಗಾಬರಿ ಆಗ್ಬೇಡಿ. ಅಯ್ಯಯ್ಯೋ, ಕಿರಿಚ್ಕೋಬೇಡಿ, ಯಾರ್ಯಾರು ಬಂದ್ಬಿಡ್ತಾರೆ.
ಯಜಮಾನ್ರೆ, ಈ ಮನೇಲಿ ನಾನು ಬೇಜಾನ್ ದೀಪಿದ್ದೀನಿ ನೋಡಿ, ಇಷ್ಟೊಂದು ದೋಚಿದ್ದೀನಿ, ಆದ್ರೆ ಆಚೆ ಹೋಗಿ ದಾರಿನೇ ಕಾಣ್ತಾ ಇಲ್ಲ. ಎಲ್ಲಿ ನೋಡಿದ್ರು ದೊಡ್ಡ ದೊಡ್ಡ ರೂಮ್ಗಳು, ಅಡುಗೆ ಮನೆ, ಬಚ್ಚಲ ಮನೆ, ಬಾಗಿಲು, ಕಿಟಕಿ ಮುಚ್ಚಾಬಿಟ್ಟಿದ್ದೀನಿ. ದಾರಿ ಕಾಣದೆ, ದಯವಿಟ್ಟು ದಾರಿ ತೋರಿಸಿ ಪುಣ್ಯ ಕಟ್ಕೊಳ್ಳಿ. ಅಯ್ಯೋ ನನ್ನ ಮಗನೇ, ಮಾಡ್ತೀನಿ ನಿನಗೆ. ಹಲಾಲ್ ಕೋರ್ ನನ್ನ ಮಗನೇ, ನನ್ನ ಮನೆಗೆ ಬಂದು ಕಳ್ತನ ಮಾಡಿ ನನ್ನನ್ನೇ ಎಬ್ಬರಿಸಿ ಆಚೆ ಹೋಗಕ್ ದಾರಿ ಎಲ್ಲಿ ಅಂತ ಕೇಳ್ತಾ ಇದ್ಯಾ? ನಿಮ್ ಕಾಲಿಗೆ ಬೀಳ್ತೀನಿ. ಇನ್ನೊಂದ್ಸರಿ ನಿಮ್ ಮನೆ ಕಡೆ ತಲೆ ಹಾಕ್ಬಲ್ಗಲ್ಲ. ದಯವಿಟ್ಟು ಇದನ್ನ ತಗೊಂಡ್ಬಿಡಿ, ನನ್ನ ಬಿಟ್ಬಿಡಿ ಗೌಡ್ರೆ. ಎತ್ಕೋ, ಅದನ್ನೆಲ್ಲ ನೀನೇ ನನ್ಗೇನೋ. ಯಾವತ್ತು ಜೀವ ಸಹಿತ ಈ ಮನೆಯಿಂದ ನೀನು ತಪ್ಪಿಸ್ಕೊಂಡು ಹೋಯ್ತೀಯೋ ಆವತ್ತಿಂದ ಅದೆಲ್ಲ ನಿಂದೆಯ. ಅಂದ್ರೆ ಇನ್ನು ಮೇಲಿಂದ ಈ ಮನೆ ನಿನಗೆ ಜೈಲು. ಆಚೆ ಕಾಲಿಟ್ರೆ ಮಗನೇ ಸಾವು. ಗುಡ್. ನರಸಿಂಹೇಗೌಡರು ಕಂಡಿದ್ದ ಕನಸು ಅವ್ರ ಸಾವಿನ ಜೊತೆ ಸತ್ತೋಯ್ತು ಅನ್ಕೊಂಡಿದ್ದೆ. ಆದರೆ ಇದಕ್ಕೆ ಮರುಜೀವ ಕೊಡ್ತಾ ಇದ್ದೀರಿ. ಸಿಂಹಾದ್ರಿಲಿ ಈ ಅಣೆಕಟ್ಟು ಕಟ್ಟೋದ್ರಿಂದ ಆ ಭಾಗದ ಜನರಿಗೆ ನೀರಿಲ್ಲ ಅನ್ನೋ ಕೊರಗು ನೀಗುತ್ತೆ. ಜೊತೆಗೆ ಗೌಡ್ರ ಹೆಸರು ಚರಿತ್ರೆಯಲ್ಲಿ ಚಿರಸ್ಥಾಯಿಯಾಗಿರುತ್ತೆ. ಹಾಗಾದ್ರೆ ಈ ಕೆಲಸ ಆಗತ್ತಲ್ಲ ಸರ್? ಡೋಂಟ್ ವರಿ, ನಾನು ಇವತ್ತೇ ಇದ್ರ ಬಗ್ಗೆ ಸರ್ಕಾರಕ್ಕೆ ಪತ್ರ ಬರೀತೀನಿ. ಇದಕ್ಕೆ ಸಂಬಂಧಪಟ್ಟ ಆರ್ಕಿಟೆಕ್ಟ್ನ ಭೇಟಿ ಮಾಡಿ ಡೀಟೇಲ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಸರಿ ಸರ್. ಇವ್ರನ್ನ ಪ್ಲಾನಿಂಗ್ ಸೆಕ್ಷನ್ಗೆ ಕರ್ಕೊಂಡೋಗಪ್ಪ. ಆಯ್ತು ಸರ್. ಇದೆ ಸರ್. ಥ್ಯಾಂಕ್ ಯು. ಓಕೆ ಸರ್. ಎಕ್ಸ್ಕ್ಯೂಸ್ ಮೀ. ಏನಿಲ್ಲಿ? ನಾನು ಅದನ್ನೇ ಕೇಳೋಣ ಅಂತಿದ್ದೆ. ನೀನೇನ್ ಇಲ್ಲಿ? ಅಮೆರಿಕಾದಲ್ಲಿದ್ದೆ ಅಲ್ವಾ? ಅಮೆರಿಕಾದಲ್ಲಿ ಸ್ಟಡಿ ಮುಗಿಸಿ ನಮ್ ದೇಶದಲ್ಲಿ ಸೇವೆ ಮಾಡಕ್ ಬಂದೆ. ಬಾಬಾ ಬಾ ಕುತ್ಕೋ ಕುತ್ಕೋ. ನಾನಿಲ್ಲಿ ಚೀಫ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನೀನ್ ಎಷ್ಟು ಕ್ಯೂಟ್ ಆಗಿದ್ಯಾ ಗೊತ್ತಾ? ಈಗ ಇಷ್ಟು ವರ್ಷದಿಂದ ಹಿಂಗೆ ಮೇಂಟೈನ್ ಮಾಡ್ತಾ ಇದೀಯಾ. ಅಮ್ಮ ಹೇಗಿದ್ದಾರೆ? ಲೈಫ್ ಹೇಗಿದೆ? ಮದ್ವೆ ಮಾಡ್ಕೊಂಡ್ಬಿಟ್ಟ? ಮಕ್ಕಳು ಆಗೋಗಿರ್ಬೇಕಲ್ವಾ? ನಿಲ್ಸು ನಿಲ್ಸು. ನೀನು ನಾನ್ ಸ್ಟಾಪ್ ಮಾತಾಡೋ ಅಭ್ಯಾಸ ಇನ್ನೂ ನಿಲ್ಲಿಸ್ಲೇ ಇಲ್ವಾ? ಇಲ್ಲ. ಹೇಳ್ತೀನಿ ಕೇಳು. ನಾನ್ ಚೆನ್ನಾಗಿದ್ದೀನಿ, ಅಮ್ಮನೂ ಚೆನ್ನಾಗಿದ್ದಾರೆ. ನಿನ್ ಥರ ನನಗೆ ಸರ್ಕಾರಿ ಕೆಲಸ ಇಲ್ಲ. ಅಲ್ಲಿ ಬೆಂಗಳೂರಲ್ಲಿ ನಂದೇ ಆದ ಒಂದು ಸರ್ಕಾರೇತರ ಸಂಸ್ಥೆ ಇದೆ. ಓ ವಾವ್. ಸದ್ಯಕ್ಕೆ ಸಿಂಹಾದ್ರಿಗೆ ಬಂದಿದ್ದೀನಿ. ಈಗ ನಿನ್ನ ಕೊನೆ ಪ್ರಶ್ನೆ. ಐ ಆಮ್ ಸ್ಟಿಲ್ ಎ ಬ್ಯಾಚುಲರ್. ಏನಾಯ್ತು? ಏನಿಲ್ಲ, ಹೇಳಪ್ಪ ಸಮಾಜ ಸೇವಕ. ನನ್ನಿಂದ ಏನ್ ಸಹಾಯ ಆಗ್ಬೇಕಿತ್ತು? ಇದು ನನ್ನ ಕನಸು. ನಿನ್ ಕೋಆಪರೇಷನ್ ಇರುತ್ತಲ್ವಾ? 24/7 ನಾನು ನಿನ್ ಜೊತೆಗಿರ್ತೀನಿ. ಈಗ ನಿನ್ನ ಕೊನೆ ಪ್ರಶ್ನೆ. ಐ ಆಮ್ ಸ್ಟಿಲ್ ಎ ಬ್ಯಾಚುಲರ್.